ಇನ್ನು ಸರ್ಕಾರ ಫುಲ್ ಆಕ್ಟಿವ್ ಆಗಿದೆ. ಭಾನುವಾರ ಕೂಡ ಕೆಲಸ ಮಾಡ್ತಾ ಇದೆ ಸರ್ಕಾರ. ನಾಳೆ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ರಜಾ ದಿನವೂ ಕೂಡ ಸರ್ಕಾರ ಕೆಲಸ ಮಾಡಿ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಜನ ಅಧಿಕಾರಿ ವರ್ಗಕ್ಕೆ ಸಂದೇಶ ರವಾನಿಸಿದ ಸರ್ಕಾರ ರಜಾ ಅಂತ ಹೇಳಿ ಸುಮ್ಮನೆ ಇರೋ ಹಾಗಿಲ್ಲ. ಈಗ ಕೆಲಸ ಕಾರ್ಯಗಳು ಮಾಡಬೇಕಾಗಿರುವಂತಹ ಒಂದು ಸಮಯ. ಸೊ ಹಾಗಾಗಿ ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡೋಣ ಅನ್ನುವಂಥ ಒಂದು ಸಂದೇಶವನ್ನ ಈ ಮೂಲಕ ಸರ್ಕಾರ ನೀಡ್ತಾ ಇದೆ. ಸೊ ನಮ್ಮಿಂದನೇ ಆರಂಭ ಆಗಲಿ ಅಂಥೇಳಿ ನಾಳೆನೇ ಸಚಿವ ಸಂಪುಟ ಸಭೆಯನ್ನು ನಿಗದಿಪಡಿಸಿದ್ದಾರೆ. ಇದು ಒಂದು ವಿಚಾರ. ಇನ್ನೇನಂತ ಹೇಳಿದ್ರೆ ಡೆಲ್ಲಿಲಿ ಬ್ಯುಸಿ ಇದ್ರು ಈ ಬಾರಿ ಸಚಿವ ಸಂಪುಟ ಸಭೆ ಮಾಡುವಂಥ ಒಂದು ವಿಚಾರದಲ್ಲಿ. ಸೊ ಹಾಗಾಗಿ ಈಗ ಮತ್ತೆ ಡೆಲ್ಲಿಯಿಂದ ವಾಪಸ್ ಆಗಿರೋದ್ರಿಂದಾಗಿ ಈಗ ನಾಳೆ ಒಂದು ಸಚಿವ ಸಂಪುಟ ಸಭೆ ವಿಶೇಷವಾಗಿ ಕರೆದಿದ್ದಾರೆ. ಇನ್ನು ನಾಳೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದೀನಿ ಅಂತೇಳಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುರುವಾರವೇ ಸಚಿವ ಸಂಪುಟ ಸಭೆ ಮಾಡಬೇಕಾಗಿತ್ತು, ದೆಹಲಿಗೆ ಹೋಗಿದ್ರಿಂದ ಸಂಪುಟ ಸಭೆ ಮಾಡಿಲ್ಲ. ಸೊ ಹಂಗಾಗಿ ಒಂದು ವಾರದಲ್ಲಿ ಸಂಪುಟ ಸಭೆ ಆಗೇ ಇಲ್ಲ ಅನ್ನೋದು ಬೇಡ ಅಂತ ಹೇಳಿ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು, ಡಿಸಿ ಸಿಇಒಗಳ ಜೊತೆಗೂ ಕೂಡ ಸಭೆ ಮಾಡಬೇಕು, ಅದನ್ನು ಕೂಡ ನಾಳೆ ಇಟ್ಕೊಂಡಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ, ನಾಳೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ಮೊನ್ನೆ ಗುರುವಾರ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ನಾನು ದೆಹಲಿಗೆ ಹೋಗಿದ್ದರಿಂದ ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ನಾಳೆ ಬೆಳಗ್ಗೆನೆ ಎಲ್ಲ ಡೆಪ್ಟಿ ಕಮಿಷನರು ಸಿಇಒಗಳು ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದಾನೆ ಝೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ಏನು ಮಾಡಬೇಕು ಏನು ಎತ್ತ ಅಂತೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತಗೋಬೋದು, ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಕೆಲವು ಕಡೆ ಎಲ್ಲ ಗುಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸಿ. ಇನ್ನು ಸರ್ಕಾರ ಫುಲ್ ಆಕ್ಟಿವ್ ಆಗಿದೆ. ಭಾನುವಾರ ಕೂಡ ಕೆಲಸ ಮಾಡ್ತಾ ಇದೆ ಸರ್ಕಾರ. ನಾಳೆ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ರಜಾ ದಿನವೂ ಕೂಡ ಸರ್ಕಾರ ಕೆಲಸ ಮಾಡಿ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಜನ ಅಧಿಕಾರಿ ವರ್ಗಕ್ಕೆ ಸಂದೇಶ ರವಾನಿಸಿದ ಸರ್ಕಾರ ರಜಾ ಅಂತ ಹೇಳಿ ಸುಮ್ಮನೆ ಇರೋ ಹಾಗಿಲ್ಲ. ಈಗ ಕೆಲಸ ಕಾರ್ಯಗಳು ಮಾಡಬೇಕಾಗಿರುವಂತಹ ಒಂದು ಸಮಯ. ಸೊ ಹಾಗಾಗಿ ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡೋಣ ಅನ್ನುವಂಥ ಒಂದು ಸಂದೇಶವನ್ನ ಈ ಮೂಲಕ ಸರ್ಕಾರ ನೀಡ್ತಾ ಇದೆ. ಸೊ ನಮ್ಮಿಂದನೇ ಆರಂಭ ಆಗಲಿ ಅಂಥೇಳಿ ನಾಳೆನೇ ಸಚಿವ ಸಂಪುಟ ಸಭೆಯನ್ನು ನಿಗದಿಪಡಿಸಿದ್ದಾರೆ. ಇದು ಒಂದು ವಿಚಾರ. ಇನ್ನೇನಂತ ಹೇಳಿದ್ರೆ ಡೆಲ್ಲಿಲಿ ಬ್ಯುಸಿ ಇದ್ರು ಈ ಬಾರಿ ಸಚಿವ ಸಂಪುಟ ಸಭೆ ಮಾಡುವಂಥ ಒಂದು ವಿಚಾರದಲ್ಲಿ. ಸೊ ಹಾಗಾಗಿ ಈಗ ಮತ್ತೆ ಡೆಲ್ಲಿಯಿಂದ ವಾಪಸ್ ಆಗಿರೋದ್ರಿಂದಾಗಿ ಈಗ ನಾಳೆ ಒಂದು ಸಚಿವ ಸಂಪುಟ ಸಭೆ ವಿಶೇಷವಾಗಿ ಕರೆದಿದ್ದಾರೆ. ಇನ್ನು ನಾಳೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದೀನಿ ಅಂತೇಳಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುರುವಾರವೇ ಸಚಿವ ಸಂಪುಟ ಸಭೆ ಮಾಡಬೇಕಾಗಿತ್ತು, ದೆಹಲಿಗೆ ಹೋಗಿದ್ರಿಂದ ಸಂಪುಟ ಸಭೆ ಮಾಡಿಲ್ಲ. ಸೊ ಹಂಗಾಗಿ ಒಂದು ವಾರದಲ್ಲಿ ಸಂಪುಟ ಸಭೆ ಆಗೇ ಇಲ್ಲ ಅನ್ನೋದು ಬೇಡ ಅಂತ ಹೇಳಿ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು, ಡಿಸಿ ಸಿಇಒಗಳ ಜೊತೆಗೂ ಕೂಡ ಸಭೆ ಮಾಡಬೇಕು, ಅದನ್ನು ಕೂಡ ನಾಳೆ ಇಟ್ಕೊಂಡಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ, ನಾಳೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ಮೊನ್ನೆ ಗುರುವಾರ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ನಾನು ದೆಹಲಿಗೆ ಹೋಗಿದ್ದರಿಂದ ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ನಾಳೆ ಬೆಳಗ್ಗೆನೆ ಎಲ್ಲ ಡೆಪ್ಟಿ ಕಮಿಷನರು ಸಿಇಒಗಳು ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದಾನೆ ಝೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ಏನು ಮಾಡಬೇಕು ಏನು ಎತ್ತ ಅಂತೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತಗೋಬೋದು, ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಕೆಲವು ಕಡೆ ಎಲ್ಲ ಗುಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸಿ.